ಅಪಾರ್ಟ್ಮೆಂಟ್ ಅಲ್ಲಿ ಶವವಾಗಿ ಪತ್ತೆಯಾದ ನಟಿ. ಗಬ್ಬು ವಾಸನೆ ಅಂತ ಹೋಗಿ ನೋಡಿದ್ರೆ ನಟಿ ಶವ. ಸತ್ತು 2 ವಾರ ಕಳೆದು ಕೊಳೆದ ಸ್ಥಿತಿಯಲ್ಲಿ ಶವ ಪತ್ತೆ. ಖ್ಯಾತ ನಟಿ ಮಾಡೆಲ್ ಆಗಿ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾಕೆ ಕೊಳೆತಂತಹ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಮಾತ್ರ ಅಭಿಮಾನಿಗಳಿಗೆ ಶಾಕ್ ಆಗಿಸಿದೆ. ಅಪಾರ್ಟ್ಮೆಂಟ್ ಒಂದರಲ್ಲಿ ಜನಪ್ರಿಯ ನಟಿ ಹುಮೈರಾ ಅಸ್ಗರ್ ಅಲಿ ಅಂದ್ರೆ ಇವರಿಗೆ 32 ವರ್ಷ ವಯಸ್ಸಾಗಿತ್ತು. ಇವರು ಶವವಾಗಿ ಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ. ಪಾಕಿಸ್ತಾನಿ ನಟಿ ಹುಮೈರಾ ಅಸ್ಗರ್ ಅಲಿ ಅವರು ಮಂಗಳವಾರ ಕರಾಚಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಕಳೆದ ಕೆಲ ಸಮಯದಿಂದ ಹುಮೈರಾ ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬರೇ ವಾಸ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. 2024ರಿಂದ ಅವರು ಬಾಡಿಗೆಯನ್ನ ಕೂಡ ನೀಡಿರಲಿಲ್ಲ. ಈ ಕಾರಣದಿಂದ ಮನೆ ಮಾಲೀಕ ಆಗಾಗ ಬಾಡಿಗೆ ಹಣವನ್ನ ಕೇಳ್ತಾ ಇದ್ರು. ನಟಿ ಬಾಡಿಗೆಯನ್ನ ಪಾವತಿಸಿದ ಹಿನ್ನೆಲೆ ಮಾಲೀಕ ಕೋರ್ಟ್ಗೆ ಕೂಡ ಹೋಗಿ ಮನೆಯನ್ನ ಖಾಲಿ ಮಾಡಿಸುವ ಬಗ್ಗೆ ಆದೇಶದ ಪ್ರತಿಯನ್ನ ಸಹ ಕೈಲಿಟ್ಕೊಂಡು ಸ್ಥಳೀಯ ಗಿಜ್ರಿ ಪೊಲೀಸರೊಂದಿಗೆ ಅಪಾರ್ಟ್ಮೆಂಟ್ಗೆ ತೆರಳಿದ್ರು. 2-3 ಬಾರಿ ಬಾಗಿಲನ್ನ ಬಡಿದಾಗ ಯಾವ ಪ್ರತಿಕ್ರಿಯೆಯೂ ಸಹ ಬಂದಿರಲಿಲ್ಲ ನೋಡಿ. ಇದಲ್ಲದೆ ಫ್ಲಾಟ್ನಿಂದ ಕೆಟ್ಟ ವಾಸನೆ ಕೂಡ ಬರೋದಕ್ಕೆ ಶುರುವಾಗಿತ್ತು. ಇದರಿಂದ ಅನುಮಾನಗೊಂಡಂತಹ ಪೊಲೀಸರು ಬಾಗಿಲನ್ನ ಒಡೆದು ಒಳಗಡೆ ಹೋಗಿದ್ದಾರೆ. ಈ ವೇಳೆ ನಟಿ ಕೊಳೆತಂತಹ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾಗಿರೋದು ಗೊತ್ತಾಗಿದೆ. ನಟಿ ಕನಿಷ್ಠ 2 ವಾರಗಳ ಹಿಂದೆನೆ ಸಾವನ್ನಪ್ಪಿದ್ದಾರೆ ಅಂತ ವೈದ್ಯರು ಸಹ ಹೇಳಿದ್ದಾರೆ. ಅವರ ದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ಜಿನ್ನಾ ಸ್ನಾತಕೋತ್ತರ ವೈದ್ಯಕೀಯ ಕೇಂದ್ರಕ್ಕೆ ಸ್ಥಳಾಂತರ ಕೂಡ ಮಾಡಲಾಗಿದೆ. ಸಾವಿಗೆ ನಿಖರವಾದಂತಹ ಕಾರಣವನ್ನ ಇನ್ನೂ ಸಹ ಕಂಡುಹಿಡಿಯೋದಕ್ಕೆ ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಾ ಇದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ 7 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ಗಳನ್ನ ಅವರು ಹೊಂದಿದ್ದಾರೆ. ಆದ್ರೆ ಕೆಲ ಸಮಯದಿಂದ ಅವರು ಸೋಷಿಯಲ್ ಮೀಡಿಯಾದಿಂದಲೂ ಸಹ ದೂರವಾಗಿದ್ದರು ಎನ್ನಲಾಗ್ತಿದೆ. ಹುಮೈರಾ ಪಾಕಿಸ್ತಾನಿ ರಿಯಾಲಿಟಿ ಶೋ ತಮಾಷಾ ಘರ್ನ ಒಂದು ಭಾಗವಾಗಿದ್ರು. ಇದು ಸಹ ಬಿಗ್ ಬ್ರದರ್ ಮತ್ತು ಭಾರತದ ಬಿಗ್ ಬಾಸ್ ಶೋಗೆ ಹೋಲಿಕೆ ಆಗುತ್ತೆ. 2015ರಲ್ಲಿ ಜಲೇಬಿ ಚಿತ್ರದಲ್ಲಿ ನಟನೆ ಕೂಡ ಮಾಡಿದ್ರು. ಮಾಹಿತಿ ಪ್ರಕಾರ ಅಪಾರ್ಟ್ಮೆಂಟ್ ಬಾಲ್ಕನಿ ಬಾಗಿಲು ಸೇರಿದಂತೆ ಒಳಗಿನಿಂದ ಲಾಕ್ ಆಗಿತ್ತು ಎಂದು ದಕ್ಷಿಣ ಉಪ ಇನ್ಸ್ಪೆಕ್ಟರ್ ಜನರಲ್ ಸೈಯದ್ ಅಜಾದ್ ರಜಾ ಅವರು ದೃಢಪಡಿಸಿದ್ದಾರೆ. ಇನ್ನು ಘಟನಾ ಸ್ಥಳದಲ್ಲಿ ಯಾವುದೇ ತರಹದ ದುಷ್ಕೃತ್ಯದ ಲಕ್ಷಣಗಳು ಕಂಡು ಬಂದಿಲ್ಲ ಅಂತ ಪೊಲೀಸರು ಸಹ ತಿಳಿಸಿದ್ದಾರೆ. ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋದಕ್ಕೆ ಅಪರಾಧ ದೃಶ್ಯ ಘಟಕದ ವಿಧಿ ವಿಜ್ಞಾನ ತಜ್ಞರನ್ನ ಕೂಡ ಕರೆಯಲಾಗಿತ್ತು. ಸಾವಿಗೆ ನಿಖರವಾದಂತಹ ಕಾರಣವನ್ನ ನಿರ್ಧರಿಸೋಕೆ ಪೊಲೀಸರು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಇನ್ನೂ ಸಹ ಕಾಯ್ತಾ ಇದ್ದಾರೆ.